ಅನ್ನೋರು ಮಾತೇನು, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪಾಂಡವಮಟ್ಟಿಯನ್ನ ತಮ್ಮ ಪಾದವನ್ನು ಮೆಟ್ಟಿ ಪಾವನ ಮಟ್ಟಿಯನ್ನಾಗಿಸಿದ ಬಸವತತ್ವದ ಸಾಕಾರ ಮೂರ್ತಿಗಳಾಗಿ, ನಿಜ ವಿರಕ್ತರಾಗಿ, ಲಿಂಗೈಕ್ಯರಾಗಿ ಈ ಭಾಗದ ಜನರಿಗೆ ಆರಾಧ್ಯ ದೈವವಾಗಿರ್ತಕ್ಕಂಥ ಲಿಂಗೈಕ್ಯ ಸಂಗಮನಾಥ ಮಹಾಸ್ವಾಮೀಜಿಯವರನ್ನ ಸ್ಮರಿಸ್ತಾ, ತದ್ರೂಪವಾಗಿ ಗುರುವನ್ನ ಯಾವ ರೀತಿಯಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿಯ ಅಪ್ಪಂತೆ ಆಗುವಂತೆ ಗುರುವನ್ನು ಮುಟ್ಟಿ ಗುರುವಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಸವೆಸಿ, ಗುರುಗಳು ಅಂದರೆ ಹೇಗಿರಬೇಕು ಅಂದ್ರೆ ಪಾಂಡವಮಟ್ಟಿ ಚನ್ನಬಸವ ಶಿವಯೋಗಿಗಳಂತೆ ಇರಬೇಕು ಎನ್ನುವಂತೆ ಕರ್ನಾಟಕದಲ್ಲಿ ಮನೆಮಾತಾಗಿರ್ತಕ್ಕಂತಹ ಶಿವಯೋಗಿಗಳಾಗಿರ್ತಕ್ಕಂಥ ಚನ್ನಬಸವ ಶಿವಯೋಗಿಗಳನ್ನ ರೋಮಂದಿರದಲ್ಲಿ ಸ್ಮರಿಸ್ತಾ, ತದ್ರೂಪವಾಗಿ ಮತ್ತೊಂದು ಗುರುಮುಟ್ಟಿದ ಜ್ಯೋತಿಯಾಗಿ ಮಾತನಾಡಿದರೆ ಸಿಡಿಗುಂಡಿನಂತೆ ಹೃದಯ ವೈಶಾಲ್ಯದ ಪ್ರೀತಿಯ ಗುರುಗಳಾಗಿ ಕರ್ನಾಟಕದಲ್ಲೇ ಅಲ್ಲದೆ ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಾಂಡವಮಟ್ಟಿಯನ್ನ ಪಸರಿಸಿದ ಕೀರ್ತಿ ಪರಮಪೂಜ್ಯ ಗುರುಬಸವ ಸ್ವಾಮೀಜಿಯವರಿಗೆ ಸಲ್ತದೆ. ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಿರ್ಗಮಿಸಿರ್ತಕ್ಕಂಥ ಎಲ್ಲ ಪರಮಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಿಪ್ಪಾಯಿ ಕೊಪ್ಪದ ಪರಮಪೂಜ್ಯರಲ್ಲಿ, ಚನ್ನಗಿರಿಯ ಪರಮಪೂಜ್ಯರಲ್ಲಿ ಹಾಗೂ ನಮ್ಮ ಗುಂಡ್ಲುಪೇಟೆಯ ಪರಮಪೂಜ್ಯರಲ್ಲಿ, ಬಸವಯೋಗಿ ಪರಮಪೂಜ್ಯರಲ್ಲಿ, ಮಾಡಾಳು ಶ್ರೀಗಳಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಂಡವಮಟ್ಟಿಗೆ ಬಂದಿರತಕ್ಕಂಥ ಎಲ್ಲ ಶರಣ ಶರಣೆಯರಲ್ಲಿ, ಮಾತೆಯರಲ್ಲಿ, ಮಕ್ಕಳಲ್ಲಿ ಶರಣಾರ್ಥಿ. ಹೆಚ್ಚು ಮಾತನಾಡುವಂತ ಪ್ರಮೇಯ ಇದಲ್ಲ ಅಂತ ಅನಿಸ್ತದೆ. ಯಾಕೆಂದ್ರೆ ಎಲ್ಲರೂ ಬಹಳ ಅಮೂಲ್ಯವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದು ಧರ್ಮ ಸಂಗಮ ಅಂತ. ಧರ್ಮ ಸಂಗಮದಲ್ಲಿ ಧರ್ಮ ಸೂಕ್ಷ್ಮವೂ ಇರಬೇಕು, ಧರ್ಮ ಸಂಕಟಕ್ಕೂ ಒಳಗಾಗಬಾರ್ದು. ಆ ಧರ್ಮ ಸಂಗಮದ ವಿಶೇಷತೆ ನಿಮಗೆಲ್ಲ ಗೊತ್ತಿದೆ. ಧರ್ಮ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಮನಸ್ಸಿಗೆ ಬರ್ತಕ್ಕಂಥದ್ದು ಗ್ರಂಥಸ್ಥವಾಗಿರ್ತಕ್ಕಂಥ ಹಲವಾರು ಧರ್ಮಗಳು ನಿಮಗೆ ಮನಸ್ಸಿಗೆ ಬರ್ತದೆ. ಏನು ಬೌದ್ಧ ಧರ್ಮ, ಜೈನ ಧರ್ಮ, ಲಿಂಗಾಯತ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಏನು ಇಸ್ಲಾಂ ಧರ್ಮ, ಹೀಗೆ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಹಲವಾರು ಧರ್ಮಗಳು ನಿಮಗೆ ನೆನಪಿಗೆ ಬರ್ತದೆ. ನಾನು ಅಂತೀನಿ, ಇವೆಲ್ಲ ಗ್ರಂಥಸ್ಥವಾಗಿರ್ತಕ್ಕಂಥ ಧರ್ಮವನ್ನ ಹೊಂದಿರತಕ್ಕಂಥ ಒಬ್ಬ ಗುರುಗಳಿಂದ, ಒಬ್ಬ ವ್ಯಕ್ತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಧರ್ಮಗಳು. ಆದ್ರೆ ನೀವು ನಿಮ್ಮೊಳಗಿರ್ತಕ್ಕಂಥ ಒಂದು ಧರ್ಮ ಇದೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ಅಷ್ಟು ಜನರಲ್ಲೂ ಒಂದೊಂದು ಧರ್ಮ ಇದೆ ಅಂತ ಹೇಳ್ತಾರೆ ವಿವೇಕಾನಂದರು. ನಿಮ್ಮೊಳಗಿರ್ತಕ್ಕಂಥ ಧರ್ಮವನ್ನ ನೀವು ಜಾಗೃತಗೊಳಿಸ್ತೇ ಹೋದ್ರೆ ಎಷ್ಟು ಧರ್ಮ ಗ್ರಂಥಗಳನ್ನು ಓದಿ ಏನು ಪ್ರಯೋಜನ? ಬೆಳ್ತಳ್ಳಿಯ ಪರಮಪೂಜ್ಯರು ಹೇಳ್ತಾ ಇದ್ರು, ಸತ್ಯಂ ವದ ಧರ್ಮಂ ಚರ ಅಂತ. ಸತ್ಯವನ್ನ ಮಾತನಾಡಬೇಕು, ಧರ್ಮ ಮಾರ್ಗದಲ್ಲಿ ನಡೀಬೇಕು ಅಂತ. ನಾವು ಸತ್ಯ ಮಾರ್ಗದಲ್ಲಿ ನಡೆದೆ, ಧರ್ಮ ಮಾರ್ಗದಲ್ಲಿ ನಡೆದೆ, ಸತ್ಯವನ್ನೇ ಮಾತನಾಡದೆ, ಬಹಳ ಧರ್ಮ ರತ್ನಾಕರ, ಬಹಳ ಧರ್ಮವನ್ನ ಪಾಲಿಸ್ತಕ್ಕಂಥವ್ರು ಇವರು, ಪರಿಣಾಮಿಗಳು, ಬಹಳ ಆಚಾರವಂತರು, ವಿಚಾರವಂತರು, ಧರ್ಮದ ಮಾರ್ಗದಲ್ಲಿ ನಡೆಯೋದ್ರಲ್ಲಿ ಇವರು ಬಿಟ್ಟರು ಮತ್ತೊಬ್ಬರಿಲ್ಲ ಅಂತ ನಾವು ಎಷ್ಟೇ ಉತ್ಪ್ರೇಕ್ಷೆಯ ಮಾತನಾಡಿದ್ರು ಖಂಡಿತ ಪ್ರಯೋಜನ ಇಲ್ಲ. ಸ್ವಾಮೀಜಿ ಹೇಳಿದ್ರಲ್ಲ, ನಾವು ಧರ್ಮ ಅಂದ್ರೆ ಮೊದಲು ನಡೆಯೋದು ಕಲಿಬೇಕು. ಧರ್ಮ ಮಾರ್ಗ ಅಂದ ತಕ್ಷಣ ನಾವು ಆಚಾರವೇ ಸ್ವರ್ಗ, ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಷ್ಟು ಚೆನ್ನಾಗಿದೆ ನೋಡಿ. ಧರ್ಮ ಅಂದ್ರೆ ಫಸ್ಟ್ ನಮಗೆ ಬರ್ತಕ್ಕಂಥದ್ದು ನಾವು ಆಚರಿಸುವುದು.
ಆಚರಿಸುವುದು ಧರ್ಮ ಆಗಬೇಕು ಹೊರತು ವಚನಗಳನ್ನ ಕಂಠಪಾಠ ಮಾಡಿಕೊಂಡು ನೂರಾರು ವಚನಗಳನ್ನ ನಿರರ್ಗಳವಾಗಿ ಪ್ರವಚನ ಮಾಡ್ತಾ ಭಾಷಣ ಮಾಡಿದ್ರೆ ಅವರು ಧರ್ಮ ಆಚರಣೆಯಲ್ಲಿ ಇದ್ದೀವಿ ಅಂತ ಹೇಳ್ತೀರಾ. ಒಬ್ರು ಸ್ವಾಮೀಜಿ ಅಂತ ಹೇಳ್ತಾ ಇದ್ರು, ನಾನು ಹೇಳೋದು ನನ್ನ ಧರ್ಮ, ಕೇಳೋದು ನಿಮ್ಮ ಧರ್ಮ ಅನ್ನಲಿಲ್ಲ, ಅವರು ನಿಮ್ ಕರ್ಮ ಅಂದ್ಬಿಟ್ರು. ಹೇಳೋದು ನನ್ನ ಧರ್ಮ, ಕೇಳೋದು ನಿಮ್ ಕರ್ಮ ಅಂತ ಹೇಳ್ಬಿಟ್ರು. ಅಂದ್ರೆ ಅರ್ಥ ಇಷ್ಟೇ, ಧರ್ಮ ಅಂದ ತಕ್ಷಣ ಬರೀ ಗ್ರಂಥಸ್ಥವಾಗಿರ್ತಕ್ಕಂಥ ಆಚರಣೆಗಳಲ್ಲ, ಆಚರಣೆಗೆ ತರ್ತಕ್ಕಂಥದ್ದು. ನಮ್ಮ ಸಂಗಮನಾಥ ಸ್ವಾಮೀಜಿಯವರ ಎಷ್ಟೋ ಉದಾಹರಣೆಗಳಿದೆ ಇಲ್ಲಿ. ಅವರು ಬಿಲ್ಲಳ್ಳಿ ಮಠವನ್ನ ಬಿಟ್ಟು ಹೊರ ಬಂದಾಗ ಅವರು ತಾಯಿ ಈ ಪಾಂಡವಮಟ್ಟಿಯಲ್ಲಿ ಕಲ್ಲಮ್ಮ ಅನ್ಸುತ್ತೆ, ಅವರು ಎಲ್ಲ ಬಂದು ಇಲ್ಲಿ ಬನ್ನಿ ಬುದ್ಧಿ, ಇಲ್ಲಿ ಆಶ್ರಯ ನಾವು ಕೊಡ್ತೀವಿ, ಇಲ್ಲಿ ಒಂದು ಹಂಚಿನ ಮನೆಯಲ್ಲಿ ಇದ್ದು ಎಲ್ಲರಿಗೂ ಧರ್ಮದ ಒಂದು ನಿಜವಾದ ಸೂಕ್ಷ್ಮವನ್ನ ಬೋಧಿಸಿದ್ರು. ಬಹಳ ಮಿತಭಾಷಿಗಳು, ಸೌಮ್ಯ, ತುಂಬಾ ಕೋಪ ಇತ್ತು ಅಂತ ಕೇಳ್ತಿದ್ದು, ಅಷ್ಟೇ ಸೌಮ್ಯ ಸ್ವಭಾವದವರು ಅಂತ ಕೇಳಿದೀವಿ. ಇವರು ಸಂಗಮನಾಥ ಶ್ರೀಯೋಗಿಗಳು, ಅವರ ನಡೆ ಪರುಷ, ನುಡಿ ಪರುಷ, ನೋಟ ಪರುಷ. ಅವ್ರು ಏನಿದು ಪಾದ ಇಟ್ಟರು, ಈ ಪಾಂಡವಮಟ್ಟಿ ನಿಜವಾಗಿ ಒಂದು ಪುಣ್ಯದ ಕ್ಷೇತ್ರ ಆಯಿತು, ನಿಜವಾದಂಥ ಧರ್ಮಕ್ಷೇತ್ರ ಆಯಿತು. ಎಲ್ಲರೂ ಈ ಭಾಗದ ಜನರು ಬುದ್ಧಿಯವರ ಗದ್ದಿಗೆ ನಮಸ್ಕಾರ ಮಾಡಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು ಒಂದು ಒಂದು ನಿರ್ವಾಣ ಕ್ಷೇತ್ರವಾಗಿ, ಅವಿಮುಕ್ತ ಕ್ಷೇತ್ರವಾಗಿ ಪಾಂಡವಮಟ್ಟಿ ಬಂತು. ಅವರು ಲಿಂಗೈಕ್ಯರಾಗುವಂಥ ಸಂದರ್ಭದಲ್ಲಿ ಚನ್ನಬಸವ ಶಿವಯೋಗಿಗಳು ಎಲ್ಲೋ ಪ್ರವಾಸದಲ್ಲಿದ್ದರಂತೆ, ಅವರಿಗೋಸ್ಕರ ಕಾಯ್ಕೊಂಡಿತ್ತಂತೆ ಆ ಜೀವ. ಇವರು ಸಂಗಮನಾಥ ಸ್ವಾಮೀಜಿಯವರು, ಅವರು ಕಾದು ಇವರು ಬಂದು ಎಲ್ಲವನ್ನ ನೆರವೇರಿಸಿದ ನಂತರ ತಮ್ಮ ಜ್ಯೋತಿ ಹೆಂಗೆ ಜ್ಯೋತಿ ಮುಟ್ಟಿದ ಜ್ಯೋತಿಯನ್ನು ನಾವು ನೋಡ್ತೀವಿ, ಅದೇ ಜ್ಯೋತಿ ಮತ್ತೊಂದು ಜ್ಯೋತಿಯಲ್ಲಿ ಲೀನವಾಗೋದನ್ನು ನೋಡ್ತೀವಿ. ಕರ್ಪೂರದ ಗಿರಿ ಹೆಂಗೆ ಅದೆಷ್ಟೇ ದೊಡ್ಡ ಇದಾದ್ರೂ ಅದು ಅಗ್ನಿ ಸ್ಪರ್ಶ ಆದ ನಂತರ ಬಯಲಾಗ್ಬಿಡ್ತದಂತೆ. ಹಂಗೆ ಪರಮ ಪೂಜ್ಯರು ಚನ್ನಬಸವ ಶಿವಯೋಗಿಗಳಲ್ಲಿ ಆವಿರ್ಭವಿಸಿದರು. ಅನಂತರದಲ್ಲಿ ಚನ್ನಬಸವ ಶಿವಯೋಗಿಗಳು, ನಿಮಗೆ ಗೊತ್ತಿದೆ, ಮಾರ್ಗನಹಳ್ಳಿ ಮಠ ಅಂತ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಪ್ರತಿ ಅಮಾವಾಸ್ಯೆ ಕಟ್ಲಿಕ್ಕೆ ಮಾರ್ಗನಹಳ್ಳಿ ಮಠದಲ್ಲಿರಬೇಕು. ಅಲ್ಲಿಂದ ಅಂದ್ರಾಳು, ಅಲ್ಲಿಂದ ಅರಸೀಕೆರೆ ತಾಲೂಕು, ಚಿಕ್ಕಮಗಳೂರು ತಾಲೂಕು, ಬೇಲೂರು ತಾಲೂಕು, ಇಲ್ಲಿ ಬಂದ್ರೆ ಇಲ್ಲಿ ಚನ್ನಗಿರಿ ತಾಲೂಕು, ಅವರು ಹುಟ್ಟೂರಾದಂಥ ಕಮತಳ್ಳಿ, ಆ ಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲೂ ತಮ್ಮ ಎಷ್ಟು ನಿಷ್ಠೆಯಿಂದ ಧರ್ಮವನ್ನ ಬಿತ್ತಿದ್ರು ಅಂದ್ರೆ ಆ ಬಿತ್ತಿದ ಬೀಜ ಇವತ್ತು ಫಲ ಕೊಡ್ತಾ ಇದೆ ಗುರುಬಸವ ಸ್ವಾಮೀಜಿಯವರ ಮುಖಾಂತರ. ನಿಜವಾಗಿ ಅವರಲ್ಲಿ ಯಾವ ಆಡಂಬರ ಇರಲಿಲ್ಲ, ಯಾವುದೇ ರೀತಿಯ ಯಾರ ಮನಸ್ಸಿಗೂ ನೋವು ಮಾಡುವಂತ ಗುಣ ಅಲ್ಲ. ಬಹಳ ಪ್ರೀತಿಯಿಂದ, ಅಂತಃಕರಣದಿಂದ, ಕರುಣೆಯಿಂದ, ತ್ಯಾಗದಿಂದ. ನೋಡಿ, ಅರಿಯ ಆವನ್ನೇ ಯಾರಿಗೂ ಆಯ್ತು ಹೊಡೆದಾಡಿಸ್ಬಿಡೋರು. ಅರಿಯ ಆವನ್ನ ಅದೆಂತ ಹಾವು ಅಂತ ನೋಡ್ಲಿಲ್ಲ, ಅದ್ರ ಮೇಲೆ ಬಟ್ಟೆ ಹಾಕಿ ಹಿಂಗೆ ಎತ್ಕೊಂಡು ಹೋಗಿ ಹೊರಗೆ ಬಿಡುವಂತ ಗುಣ ಅಂದ್ರೆ ಎಂತ ವಿಷ ಜಂತುವನ್ನು ಕರುಣೆಯಿಂದ ನೋಡ್ತಕ್ಕಂಥ ಗುಣ. ನಾವೇನಾದ್ರೂ ಅಪ್ಪ ಬಸವಾದಿ ಪ್ರಮತರ 12ನೇ ಶತಮಾನದ ಶರಣರ ಒಂದು ಚೈತನ್ಯವಾಗಿ ನೋಡೋರು ಯಾರಪ್ಪ ಅಂದ್ರೆ ನೆಕ್ಸ್ಟ್ ಚನ್ನಬಸವ ಶ್ರೀಯೋಗಿಗಳಾದ್ರೆ. ಎಷ್ಟು ಅವರು ಒಂದಲ್ಲ ಎರಡಲ್ಲ, ನಾವು ಅವರ, ಯಾಕೆಂದ್ರೆ ನಾವು ಸಹ ಅವರ ಕರಕಮಲ ಸಂಜಾತ, ಅವರಿಂದನೇ ನಾವು ದೀಕ್ಷೆ ಪಡ್ತಕ್ಕಂಥದ್ದು. ನಾವೆಲ್ಲ ವಿಚಾರದಲ್ಲಿ ಅವರನ್ನ ಹಂತವಾಗಿ ನೋಡ್ತಾ ಬಂದಿದ್ದೀವಿ. ಅವ್ರಿಗೆ ಬಸ್ ಹತ್ತಿ ಬಂದ್ರೆ ಆ ಟ್ರಂಕು, ಇದು ಗಂಟೆ ಮತ್ತೆ ಜಾಕೆಟದೊಂದು, ಇದು ಹಾಸ್ಯದು 3 ಇದನ್ನು ಹಿಡ್ಕೊಂಡು ಯಾರು ಇಲ್ಲ, ಒಂದೊಂದ್ಸಲ ಒಬ್ಬೊಬ್ಬರೇ ಪ್ರಯಾಣ ಮಾಡಿರೋದು ಉಂಟು, ನಾವೇ ಪ್ರತ್ಯಕ್ಷವಾಗಿ ನೋಡಿರೋದು ಉಂಟು. ಅವರು ಬಂದು ನಾವು ಕರ್ಕೊಂಡು ಹೋದಾಗ ಎಷ್ಟು ಇದು, ನಡಿಯಪ್ಪ ಏನಾಗಲ್ಲ ನಡಿಯುತ್ತ ಸಹಜವಾಗಿ ನಡ್ಕೊಂಡು ಎಷ್ಟು ದೂರ ಆದ್ರೂ ಬಸ್ನಲ್ಲಿ ಎಷ್ಟೋ ಸಲ ಯಾರು ಜಾಗ ಕೊಡ್ಲಿಲ್ಲ ಅಂದ್ರೆ ಅವ್ರು ಯಾರನ್ನು ಅಪೇಕ್ಷೆ ಮಾಡಿ ನಿಂತ್ಕೊಂಡೇ ಪ್ರಯಾಣ ಮಾಡಿರೋದು. ಅಂತಹ ಮಹಾನ್ ಚೈತನ್ಯ ಸ್ವರೂಪರು ಪರಮಪೂಜ್ಯರು. ಅಂತಹ ಚೈತನ್ಯ ಸ್ವರೂಪರನ್ನು ನಾವೇನಾದ್ರೂ ಧರ್ಮವನ್ನ ಕಲಿಬೇಕು ಅಂತಿದ್ರೆ ಅಂತ ಪರಮಪೂಜ್ಯರನ್ನ ನೋಡಿ
ಅವ್ರನ್ನ ನೋಡಿದ್ದೇ ನಮ್ಮ ಭಾಗ್ಯ, ಅವರಿಂದ ನಾವು ದೀಕ್ಷೆ ಪಡೆದಿದ್ದೇ ನಮ್ಮ ಭಾಗ್ಯ. ನಮಗೆ ಎಂತೆಂಥ ನೋವು ಸಂಕಷ್ಟಗಳು ಬಂದ್ರು ಅವರ ಸ್ಮರಣೆಯಲ್ಲಿ ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾದವ ಅಂತ ಹೇಳ್ತಾರಲ್ಲ, ಅಂತ ಮಹಾತ್ಮರ ಕೃಪಾಶೀರ್ವಾದದಿಂದ ಎಂತೆಂಥ ಕಷ್ಟಗಳು, ಕಾರ್ಪಣ್ಯಗಳು, ನೋವುಗಳು ಬಂದರೂ ಅವರು ಸಂರಕ್ಷಣೆಯನ್ನ ಮಾಡಿದ ಪ್ರತ್ಯಕ್ಷವಾಗಿ ಕಂಡಂತ ಅನುಭವ ನಮಗಾಗಿದೆ. ಅಂತ ಶಿವಯೋಗಿಗಳ ಸ್ಮರಣೆಯನ್ನ ಮಾಡೋದು ನಿಜವಾದ ಧರ್ಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶರಣ ಬಂಧುಗಳೇ, ಹೆಚ್ಚಿಗೆ ಹೇಳೋದಕ್ಕೆ ಖಂಡಿತ ಹೋಗಲ್ಲ, ಸಮಯ ನೆಕ್ಸ್ಟ್ ಮತ್ತೊಂದು ಕಾರ್ಯಕ್ರಮ ಇದೆ. ನಿಜವಾಗಿ ಧರ್ಮ ಅಂದ್ರೆ ನಾವು ಆಚರಣೆ ಮಾಡ್ತಕ್ಕಂಥದ್ದು, ಸತ್ಯವನ್ನ ನುಡಿತಕ್ಕಂಥದ್ದು, ಹಸಿದವರಿಗೆ ಒಂದು ತುತ್ತು ಪ್ರಸಾದವನ್ನ ನೀಡತಕ್ಕಂಥದ್ದು, ನೊಂದವರಿಗೆ ಕರುಣೆಯನ್ನ, ಪ್ರೀತಿಯನ್ನ, ಅಂತಃಕರಣವನ್ನ, ಧೈರ್ಯವನ್ನ, ಸ್ಥೈರ್ಯವನ್ನ ತುಂಬತಕ್ಕ ಅದು ನಿಜವಾದ ಧರ್ಮ. ಬಾಯಾರಿಕೆ ಆಗಿದೆ ಅಂತವರಿಗೆ ಕುಡಿಲಿಕ್ಕೆ ಒಂದು ಕಪ್ ನೀರು ಕೊಡ್ತಿರಲ್ಲ ಅದು ಧರ್ಮ. ಹಸಿದವರಿಗೆ ಒಂದು ತುತ್ತು ಪ್ರಸಾದ ನೀಡ್ತಿರಲ್ಲ ಅದು ಧರ್ಮ. ಯಾರೋ ಜೀವನದಲ್ಲಿ ಪಾಪ ಬಿದ್ದು ಬಿಟ್ಟಿದ್ದಾರೆ, ಆಕಸ್ಮಿಕ ಅಂದ್ರೆ ಎಡೆ ಬೀಳೋದೊಂದು ಬೇರೆ, ಜೀವನದಲ್ಲೇ ಏನಾದ್ರೂ ಕಷ್ಟವಾದಾಗ ಎಡೆ ಬಿದ್ದಾಗ ಕೈ ಹಿಡಿದು ಎತ್ತೋದಿದೆಯಲ್ಲ ಅದು ಧರ್ಮ. ಅಂತ ಧರ್ಮವನ್ನ ನಾವು ಪಾಲಿಸ್ತೆ ಎಷ್ಟೋ ಧರ್ಮದ ಪ್ರವಚನಗಳನ್ನ ಮಾಡಿ ಪ್ರಯೋಜನ ಇಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಿಮಗೆ ಏನೇ ಇದೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಸಂತಸ ಪಡಿ, ಸಂತೋಷ ಪಡಿ. ನಿಮಗೆಲ್ಲ ಬದುಕು ಕೊಟ್ಟಿದ್ದಾರೆ. ನಡೆಗಲಿಸಿದ ಬಸವಣ್ಣ, ನುಡಿಗಲಿಸಿದ ಬಸವಣ್ಣ, ಗುಣಗಲಿಸಿದ ಬಸವಣ್ಣ, ಒಳಗಲಿಸಿದ ಬಸವಣ್ಣ. ಮಾತನಾಡೋದು ಕಲಿಸಿದ್ರು, ನುಡಿಯೋದು ಕಲಿಸಿದ್ರು, ನಡೆಯೋದು ಕಲಿಸಿದ್ರು. ಪ್ರತ್ಯಕ್ಷವಾಗಿ ನಿಜವಾಗಿ ನಿಮಗೆ ವಿವೇಚನಾ ಶಕ್ತಿ ಇದೆ, ವಿಚಾರ ಮಾಡೋ ಶಕ್ತಿ ಇದೆ. ಧರ್ಮ ಅಂದ್ರೆ ಯಾವುದು, ಅಧರ್ಮ ಅಂದ್ರೆ ಏನು, ಎಲ್ಲವನ್ನ ವಿಚಾರ ಮಾಡೋ ಶಕ್ತಿ ಇದೆ. ಅದನ್ನ ತುಲನೆ ಮಾಡಿ, ವಿಚಾರ ಮಾಡಿ, ಸತ್ಯದ ಕಡೆಗೆ, ಧರ್ಮದ ಕಡೆಗೆ ಹೋಗೋದಿದೆ. ಅದು ನಿಜವಾದ ಧರ್ಮ. ಧರ್ಮ ಹೆಂಗಪ್ಪ ಅಂದ್ರೆ ಒಂದು ಇಡೀ ಒಂದು ಬಿಡಿ ಅಂತ ಹೇಳ್ತಾರೆ. ಯಾವುದು? ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ತ್ವಚ್ಚೆಯ ನೀರಿನಂತಕ್ಕೂ ಸರ್ವಜ್ಞ ಅಂತಾರಲ್ಲ. ಹಂಗೆ ಧರ್ಮದಲ್ಲಿ ಹೆಂಗೆ ಅಂದ್ರೆ ಎರಡು ಸೂಕ್ಷ್ಮತೆ ಇದೆ. ಏನು? ಕಾಡಿನಲ್ಲಿ ಇರ್ತಕ್ಕಂಥ ದೊಡ್ಡ ದಟ್ಟ ಕಾಡು ಸಹ ಅಗ್ನಿಯ ಸಂಘದಿಂದ ಭಸ್ಮ ಆಗ್ಬಿಡ್ತದಲ್ವ. ಅದೇ ರೀತಿಯಲ್ಲಿ ಪರುಷದ ಸಂಘದಿಂದ ಕಬ್ಬಿಣವೂ ಸಹ ಬಂಗಾರವಾಯಿತು. ಹಂಗೆ ಸಜ್ಜನರ ಶರಣರ ಸಂಘದಿಂದ, ದರ್ಶನದಿಂದ, ಸ್ಪರ್ಶನದಿಂದ ನಿಮ್ಮ ಜೀವನವು ಪಾವನವಾಯಿತು. ಅದಕ್ಕೆ ಕೆರೆ, ಹಳ್ಳ, ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಚೆಗಳ ಕಾಣಬಹುದು, ವಾರಿಗೆ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆಗೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅಂತ ಅಮೂಲ್ಯವಾದಂಥ ಚಿಂತನ ಗೋಷ್ಠಿ ಧರ್ಮ ಸಂಗಮ ಆಗಿದೆ. ಇಂಥ ಧರ್ಮ ಸಂಗಮದಲ್ಲಿ ನೀವೆಲ್ಲ ಭಾಗವಹಿಸಿ, ಈ ಒಂದು ಸತ್ಸಂಗದಲ್ಲಿ ನೀವೆಲ್ಲ ಭಾಗವಹಿಸಿ ಸಾರ್ಥಕವಾದಂಥ ವಿಚಾರಧಾರೆಗಳನ್ನು ತಿಳ್ಕೊಂಡಿದ್ದೀರಾ. ಹೀಗೆ ಸಂಜೆಯ ಕಾರ್ಯಕ್ರಮವಿದೆ, ಮತ್ತೆ ನಾಡಿನ ಕಾರ್ಯಕ್ರಮ ಇದೆ. ಇಷ್ಟಲಿಂಗ ದೀಕ್ಷೆ, ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯನ್ನು ನಮ್ಮ ಬಸವ ಯೋಗಿ ಸ್ವಾಮೀಜಿಯವರು ಎಲ್ಲರೂ ನೆರವೇರಿಸಿಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಪಾಂಡವಮಟ್ಟಿಯ ಕಾರ್ಯಕ್ರಮ ಅಂದ್ರೆ ನಮಗಂತೂ ವಿಶೇಷವಾಗಿ ಒಂದು ಹಬ್ಬ. ಇಲ್ಲಿ ಬಂದು ಹೋದ್ರೂ ಒಂದು ಸಂತೋಷ, ಏನೋ ಒಂದು ಆತ್ಮತೃಪ್ತಿ. ನಾವು ಇಲ್ಲಿ ಬಂದು ಭಾಗವಹಿಸಿ ಹೋಗ್ತಕ್ಕಂಥ ಒಂದು ಸದಾವಕಾಶವನ್ನ ಪರಮ ಪೂಜ್ಯ ಗುರುಬಸ್ವಾಮೀಜಿಯವರು ಒದಗಿಸ್ಕೊಟ್ಟಿದ್ದಾರೆ. ಪರಮ ಪೂಜ್ಯರಿಗೆ ನಿಮ್ಮನ್ನೆಲ್ಲ ನೋಡಿದ ಭಾಗ್ಯ ನಮಗೆ ಸಂತೋಷ ಆಗಿದೆ. ಎಲ್ಲ ಶರಣರಿಗೆ, ಮಾತೆಯರಿಗೆ ಎಲ್ಲರಿಗೂ ವಂದಿಸಿ ನಮ್ಮ ಮಾತುಗಳಿಗೆ ವಿರಾಮ ಕೊಟ್ಟರೆ